ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಟ್ಯಾನ್ ಆಗಿಬಿಡ್ತಿದ್ದೀನಿ ಅನ್ನಿಸ್ತಿದೆ. ಎಂಥದ್ದು ನಾನು ನಾನ್ ವೆಜ್ ಅಷ್ಟು ತಿನ್ನಲ್ಲ ಅಂತ, ಅದಕ್ಕೆ ಸ್ವಲ್ಪ ಕಬ್ನಲ್ಲಿ ಕುಡಿಯೋಣ ಅಂತ ಬಂದಿದ್ವಿ. ಏನು ಅನ್ನಿಸ್ತಿದೆ? ಇಬ್ಬರು ಮಗು ಹಿಡ್ಕೊಂಡು ನಿಂತಿದ್ದೀರಾ. ಆರ್ಡ್ರು ಬರ್ತಿದ್ರು, ಸೊ ಎಲ್ಲ ಪಟಾಕಿ ಎಲ್ಲ ಹೊಡೆದು ವೆಲ್ಕಮ್ ಮಾಡ್ತಿದ್ದಾರೆ. ಓಕೆ, ಸರಿ ಸರಿ. ಇವರೇ ಅವರಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾನು ನಮ್ಮ ಅಕ್ಕ ಅವ್ರ ಫ್ರೆಂಡ್ ಮನೇಲಿ ಫಂಕ್ಷನ್ ಇತ್ತು ಅಂತ ಅಲ್ಲಿಗೆ ಹೊರಟಿದ್ದೀವಿ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು ಬಂದು, ಯಾವುದು ಇಲ್ಲ ಕೇಳಬೇಕಿದ್ದು. ಸೊ ವೇಟ್ ಮಾಡ್ತಿದ್ದೀವಿ. ಏನು ಕೇಳ್ತಿದ್ಯಾ ನೀನು? ಓ, ಅವ್ರ ಅಮ್ಮನ ಸ್ಟಿಕ್ಕರ್ ಹೋಯ್ತು ಗೈಸ್. ಇಲ್ಲಿ ಇಲ್ಲಿ ಅವಳಿಗೆ ಸ್ಟಿಕ್ಕರ್ ಇಡಂಗಿಲ್ಲ. ಓ, ಅವಳೇ ಇಡ್ತಿದ್ದಾಳೆ ಅವ್ರ ಅಮ್ಮಂಗೆ. ವಾವ್, ಗೋವಿಂದ ಗೋವಿಂದ. ಇಷ್ಟೊತ್ತು ಅವ್ರ ಅಮ್ಮಂದಾಯ್ತು, ಈಗ ನನ್ನ ಹತ್ರ ಇವರು ಕಟ್ಟಾಕತ್ತು. ಏನು ಬೇಕು? ಬ್ಯಾಗ್ ಬೇಕು. ಪೇಟೆ ಬಸ್ ಬಂತು ಅಂತ ಎಲ್ಲ ಓಡೋದ್ವಿ, ಬಟ್ ಆ್ಯಕ್ಚುಲಿ ಅದು ನಾನ್ ಸ್ಟಾಪ್ ಅಂತೆ. ಸೊ ನೆಕ್ಸ್ಟ್ ಬರುತ್ತೆ ಅಂತ ಅಂದರು. ಸೊ ವೇಟ್ ಮಾಡ್ತಿದ್ದೀವಿ. ಅಲ್ಲೊಂದು ಬರ್ತಿದೆ. ಅಪ್ಪ ದೇವ್ರೆ, ಪಾಂಡುಪುರ ಬಸ್ಸು. ಶಿಟ್. ಓ, ನಮ್ಮ ಅಕ್ಕ ಎತ್ಕೊಬಿಟ್ಲು ಅಂತ ಅಳ್ತಿದ್ದಾಳೆ. ಹಾಯ್ ದೋಸ್ತ. ಹಾಯ್ ಗಾಯ್ಸ್, ಆ್ಯಕ್ಚುಲಿ ಇವತ್ತು ನಾನು ನಮ್ಮ ಮಗಳು, ಅಂದರೆ ನಮ್ಮ ಅಕ್ಕನ ಮಗಳು, ನಮ್ಮ ದೋಸ್ತ, ನಮ್ಮ ಚೆರಿಷ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇಲ್ಲೇ ಇದ್ದಾರೆ. ಅವರಿಗೆ ಆಧಾರ್ ಕಾರ್ಡ್ ಬೇಕಂತೆ. ಆಧಾರ್ ಕಾರ್ಡ್ನ ಆಗ್ಲಿಂದ ಸೀಟ್ ಇಲ್ಲಿ ಕಂಡಿ ಇದೆ, ಅಲ್ಲಿಂದ ಎಸಿತಿದ್ದಾರೆ. ಏನಪ್ಪ, ಈಗಿನ ಕಾಲದ ಮಕ್ಕಳು ಎಷ್ಟು ಚೂಟಿ ಅಂದರೆ, ನಾವು ಅವಾಗೆಲ್ಲ 1ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ರೂ ನಮ್ಮ ಹೆಸರು ಹೇಳೋಕ್ಕೆ ನೀಟಾಗಿ ಬರ್ತಿರ್ಲಿಲ್ಲ. ಇವಾಗ ಇವಕ್ಕೆಲ್ಲ ಸ್ಮಾರ್ಟ್ ವಾಚು. ಏನು? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಬರೀ ಬಾಯಲ್ಲೇ ಎದುರಿಸ್ಬಿಡ್ತಾರೆ. ಆನ್ ಮಾಡಬೇಕಂತೆ. ಅಬ್ಬಾ ಯಪ್ಪ ಯಪ್ಪ ಯಪ್ಪ. ಹಾಯ್ ಮೇಡಮ್, ನಿಮ್ಮ ಹೆಸರು ಹೇಳಿ. ಓಹೋ ಹೋ 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 ಹೋ. ಸೊ ನಮ್ಮ ಅಕ್ಕನ ಫ್ರೆಂಡ್ ಅವ್ರ ಮನೆ ಫಂಕ್ಷನ್ಗೆ ಬಸ್ಸಲ್ಲಿ ಹೋಗ್ತಿದ್ವಿ. ಇವಾಗ ಬಸ್ ಸಿಕ್ತು. ಆ್ಯಕ್ಚುಲಿ ಅವ್ರ ಊರ ಹತ್ರ ಸ್ಟಾಪ್ ಕೊಡಲ್ವಂತೆ. ನಾನು ವಿಡಿಯೋ ಮಾಡೋದು ನೋಡಿದ್ರೆ ನಮ್ಮ ಅಕ್ಕಂಗೆ ನಗು. ಯಾಕೆ ಅಂತ ನಾನು ಅಷ್ಟೊಂದು ಖರಾಬಾಗಿ ಮಾಡ್ತೀನಿ ಅನ್ನಿಸ್ತೈತೆ. ಸೊ ಹಾಯ್ ಗಾಯ್ಸ್, ಫೈನಲಿ ಊರಿಗೆ ಬಂದ್ವಿ. ಇದು ಯಾವುದು ಕಾಳೆನಹಳ್ಳಿ ಅಂತ. ಏನಾಯ್ತಂದರೆ ಫಸ್ಟು ಬಸ್ ಹತ್ತಿದ್ವಿ. ಅಲ್ಲಿ ಅವರು ಕಾಳೆನಹಳ್ಳಿ ಸ್ಟಾಪ್ ಕೊಡೋಲ್ಲ ಅಂದರು. ಸರಿ ಅಂದ್ಬಿಟ್ಟು ಬೋಗಾದಿ ಟಿಕೆಟ್ ತೊಗೊಂಡು ಅಲ್ಲೋಗಿ ಇಳ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಪುಣ್ಯಕ್ಕೆ ಇನ್ನು ಒಂದು 2 ಮಿನಿಟ್ಸ್ ಕೂಡ ವೆಯ್ಟ್ ಮಾಡಲಿಲ್ಲ. ಅಲ್ಲಿ ಬಸ್ ಸಿಕ್ತು, ನಾಗಮಂಗಲಕ್ಕೆ ಶಟಲ್ ಬಸ್ಸು. ಸೊ ಅಲ್ಲಿಂದ ಅಗೇನ್ ಇಲ್ಲಿಗೆ ಬಂದು ಇಳ್ಕೊಂಡು ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ. ಏಯ್ ಏನಮ್ಮ, ಮೇಡಮ್ ಅವರು ಟೋಪಿ ಹಾಕೊಂಡು ರೆಡಿ ಆಗಿದ್ದಾರೆ. ಸೊ ನಮ್ಮದೇ ಸ್ವಲ್ಪ ಈ ಬಿಸಿಲಲ್ಲಿ ಆಯ್ತಾ ಇಲ್ಲ, ಹೆವಿ ಟ್ಯಾನ್ ಆಗಿಬಿಡ್ತಿದ್ದೀನಿ ಅನ್ನಿಸ್ತಿದೆ. ಎಂಥದ್ದು ಇಲ್ಲ. ಸೊ ನಮ್ಮ ಅಕ್ಕ ನಾನು ಎಲ್ಲ ಹೋಗ್ತಾಯಿದ್ದೀವಿ. ಇನ್ನು ಈ ರೋಡ್ ಎಂಟಲ್ಲಿರೋದು ಅವ್ರ ಮನೆ, ಅಲ್ಲಿವರೆಗೂ ಹೋಗಬೇಕು. ಸೊ ಬನ್ನಿ, ಇವತ್ತು ನಾನ್ ವೆಜ್ ಊಟ ತಿಂತೀನಿ. ನಮ್ಮ ದೋಸ್ತನ ಜೊತೆ ಸಂಡೇ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಹಾಯ್. ಅಲ್ಲಿ ಇವ್ರ ಬೆಸ್ಟ್ ಫ್ರೆಂಡ್ ಇವರು,
ಇಬ್ಬರು ಒಂದೊಂದು ಮಗು ಹಿಡ್ಕೊಂಡು ನಿಂತಿದ್ದಾರೆ. ಓಕೆ, ಹಾಯ್ ಮಾಡಿ, ಹಾಯ್ ಮಾಡಿ ಬೆಸ್ಟ್ ಫ್ರೆಂಡ್ಸ್ ಟುಗೆದರ್. ಓ, ಏನು ಅನ್ನಿಸ್ತಿದೆ ಇಬ್ಬರು ಮಗು ಹಿಡ್ಕೊಂಡು ನಿಂತಿದ್ದೀರಾ? ಹೌ ಯು ಫೀಲ್ ನಾವು? ಇಬ್ಬರಲ್ಲ, ಒಬ್ಬೊಬ್ರು. ಓಹೋ ಯಪ್ಪ, ಈ ಮದುವೆ ಆಗಿರೋರ ಹತ್ರ ಮಾತಾಡಿಸ್ಬಾರ್ದು ಗೈಸ್. ಆಮೇಲೆ ಊಟ ಮಾಡುವಾಗ ವೀಡಿಯೋ ಮಾಡ್ತೀನಿ. ಸೊ ಇವ್ರ ಮನೆಗೆ ಫಂಕ್ಷನ್ಗೆ ಬಂದಿರೋದು. ಸೊ ಅವರು ದೇವ್ರು ಎತ್ಸಿದ್ದಾರೆ. ಅದು ಸಿಂಗಮ್ಮ, ಇದು ಮಾರಮ್ಮ ದೇವರು ಅಂತ. ಹಾಯ್, ನಮ್ಮ ದೋಸ್ತ ಪಾಪ ಏನು ನೋಡ್ತಾ ಇತ್ತು. ಎಲ್ಲ ಮುಗೀತು, ಈಗ ಊಟಕ್ಕೆ ಹೋಗೋ ಟೈಮ್. ಸೊ ಬನ್ನಿ ಗೈಸ್, ಊಟ ಮಾಡಕ್ಕೆ ಹೋಗೋಣ. ಒಂಥರ ನಮ್ಮ ಮಂಡ್ಯ ಹೆಂಗೆ ಅಂದರೆ ಎತ್ತಿದ ಕೈ. ಏನಾದರೂ ವಿಶೇಷ ಅಂದರೆ ಒಡಿ ಮರಿ ಕಡಿ ಅಂತ. ಸೊ ಇಲ್ಲೂ ಕೂಡ ನಾನ್ ವೆಜ್ ಮಾಡಿಸಿದ್ದಾರೆ. ಸೊ ನನಗೇನಷ್ಟು ನಾನ್ ವೆಜ್ ಇಷ್ಟ ಇಲ್ಲ. ಓಕೆ, ಚಿಕನ್ ಆದರೂ ತಿನ್ನೋಣ, ಬೇಕಲ್ಲ ಪ್ರೋಟೀನ್. ಸೊ ಬನ್ನಿ. ಜನುಮದ ಗೆಳತಿಯರು ಬರ್ತಿದ್ದಾರೆ. ಇವರಂತೂ ಚಿಕ್ಕ ವಯಸ್ಸಿಂದ ಒಬ್ರನ್ನೊಬ್ರು ಬಿಟ್ಕೊಡ್ದಂಗಿದ್ರು. ಸೊ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಅಲ್ಲಿ ಮಾಡಿದ್ದಾರೆ. ನಾನಂತೂ ಇವ್ರನ್ನ ತುಂಬಾ ರೇಗಿಸ್ತಿರ್ತೀನಿ. ಅವಾಗೆಲ್ಲ ಇಬ್ಬರು ಸೇರ್ಕೊಂಡು ರೀಲ್ಸ್ ಮಾಡ್ತಿದ್ರು. ಇವಾಗ ಮಾಡ್ರಿ ನೋಡೋಣ ಅಂತ ರೇಗಿಸ್ತಿರ್ತೀನಿ. ಮದುವೆ ಆದಮೇಲೆಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟವ್ರಪ್ಪ. ನಮ್ಮದೇ ಯಾಕೋ ಲೈನಾಗಿ ಗೊತ್ತಿಲ್ಲ. ಹಾಯ್ ಏನಿ, ಇವರು ನಮ್ಮ ಅಕ್ಕನ ಫ್ರೆಂಡ್ ಅವ್ರ ಅತ್ತೆ. ಸೊ ಓ ಹೇಳಿ, ಯಾರು ಇವರೆಲ್ಲ? ಇವ್ರ ಹಸ್ಬೆಂಡ್, ಅವ್ರ ಫ್ರೆಂಡ್ಸ್ ಇವರೆಲ್ಲ. ಇವರು ಫೇಮಸ್ ಯೂಟ್ಯೂಬರ್. ಹಾಂ, ಮಾಡ್ತಾರೆ. ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಎಲ್ರದ್ದು ಊಟ ಆಯ್ತಾ? ಇಲ್ಲ, ನಮ್ದು ಇನ್ನೂ ಆಗಿಲ್ಲ. ನಾವೀಗ ಮಾಡಬೇಕು. ಓಕೆ, ಸರಿ ಸರಿ ಅಂಕಲ್. ಆಗಲೇ ನಮ್ಮ ಅಕ್ಕ ಊಟಕ್ಕೆ ರೆಡಿಯಾಗಿ ಬಂದು ಕೂತಿದ್ದಾರೆ. ಹಲೋ, ಗುರು ಯೂಟ್ಯೂಬರ್ ನಮಗೆ ಊಟನೂ ಮಾಡೋಕ್ಕೆ ನೆಮ್ಮದಿ ಕೊಡ್ತಿಲ್ಲ. ಅದರಿಂದ ವಿಡಿಯೋ ಮಾಡ್ಕೋಬೇಕು ಅಂದ್ಬಿಟ್ಟು ನಮ್ಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾರೆ. ಅಲ್ಲಿರೋದು ನನ್ನ ಮಗ. ಈಗ ನಮ್ಮ ಅಕ್ಕ ಅವ್ರ ಅಪ್ಪನ್ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಕರ್ಕೊ ಹೋಗ್ತಿದ್ದಾರೆ. ಸೊ ಇವರೇ ಅವ್ರ ಅಪ್ಪ. ಸೊ ಇವರೆಲ್ಲ ಅವ್ರ ಫ್ರೆಂಡ್ಸು. ಓಕೆ, ಇವರು ಅವ್ರ ಹಸ್ಬೆಂಡು ಸುರೇಶ್ ಬರ್ತಿದ್ರು. ಸೊ ಎಲ್ಲ ಪಟಾಕಿ ಎಲ್ಲ ಹೊಡೆದು ವೆಲ್ಕಮ್ ಮಾಡ್ತಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ನಾನು ನಾನ್ ವೆಜ್ ಅಷ್ಟು ತಿನ್ನಲ್ಲ ಅಂತ, ಅದಕ್ಕೆ ಸ್ವಲ್ಪ ಕಬ್ನಲ್ಲಿ ಕುಡಿಯೋಣ ಅಂತ ಬಂದಿದ್ವಿ. ಸೊ ನಾವಿರೋ ಈ ಅಂಗಡಿ ಬಂದು ನಾಗಮಂಗಲ ಟೌನಿಂದ ಮೈಸೂರಿಗೆ ಹೋಗೋ ರೋಡಲ್ಲಿದೆ, ನೋಡ್ತಿರ್ಬೋದು. ಅಲ್ಲಿ ಬಂತು. ನಮ್ಮ ಅಪ್ಪ ಕಬ್ನಲ್ಲಿ ಕುಡ್ಸೋಕೆ ಎಬ್ಬರಿಸ್ತಿದ್ದಾರೆ. ಎಷ್ಟು ಟ್ರೈ ಮಾಡಿದ್ರು ಎದೊಳ್ತಿಲ್ಲ ಅವಳು. ಇಡ್ಸೋಕ್ಕೆ ಬೆಳಗ್ಗೆಯಿಂದ ಮಲಗಿಲ್ಲ, ಅದಕ್ಕೆ ಟ್ರಾವೆಲ್ ಮಾಡ್ತಿರೋದಕ್ಕೆ ಮಲ್ಕೊಂಬಿಟ್ಟಿದ್ದಾಳೆ. ಸೊ ಇವತ್ತಿನ ಸಂಡೇ ಇತ್ತು ನಮ್ಮ ದೋಸ್ತನ ಜೊತೆ.